ಆ ಇಂಪಾರ್ಟೆಂಟ್ ಡೈಮಂಡ್ ನಿಮಗೆ ಸಿಕ್ತಾ? ಯಾರೋ ಸಾಮ್ರಾಟ್ ಅಂತೆ, ಡೆಲಿವರಿ ಬಾಯ್. ಅವನು 70 ಕೋಟಿ ಹರಾಜ್ ಹೋಗಿದ್ದಾನೆ. ಇವಾಗ ಡೆಲಿವರಿ ಬಾಯ್ ಹತ್ರ ಕೂಡ 5 ಕೋಟಿ ಬೆಲೆ ಬಾಳೋ ವಸ್ತುವಿಗೆ 70 ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡೋಷ್ಟು ದುಡ್ಡು ಬಂದಿದೆ. ಒಮ್ಮೇಲಿಂದ ಹೊರಗ್ ಬರ್ಲಿ, ನಾನ್ ಯಾರು ಅಂತ ತೋರಿಸ್ತೀನಿ. ಇವನನ್ನ ಸುಮ್ನೆ ಬಿಡಲ್ಲ. ನಯನ ಮೇಡಮ್, ಇಷ್ಟೆಲ್ಲ ಯೋಚನೆ ಮಾಡೋ ಮೊದಲು ಸಾಮ್ರಾಟ್ನ ಬೆರಳುಗಳನ್ನ ನೋಡಿ. ಇದಾದ್ಮೇಲೆ ನಯನ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣು ಸಾಮ್ರಾಟ್ನ ಬಲಗೈಲಿದ್ದ ಉಂಗುರದ ಮೇಲ್ ಬಿತ್ತು. ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು. ಶಾಕ್ ನಲ್ಲಿ ಅವಳು ಹೇಳಿದ್ಲು, ಟೈಗರ್. ಟೈಗರ್ನ ಹೆಸರು ಕೇಳಿದ ಕೂಡಲೇ ನಯನ ಬೆಚ್ಚಿ ಬಿದ್ದಿದ್ಲು. ಟೈಗರ್ ಹೆಸರಿನ ಸತ್ಯ ಏನು? ಸಾಮಾನ್ಯ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ ಹೇಗೆ 800 ಕೋಟಿ ಬಂತು? ಸಾಮ್ರಾಟ್ನ ರಹಸ್ಯ ಏನು? ಅವನಿಗೆ ಮಾಫಿಯಾ ಜಗತ್ತಲ್ಲಿ ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ ಇದ್ರೂ ಸಹ ಅವನ್ ಯಾಕೆ ಎಲ್ರು ಮುಂದೆ ಡೆಲಿವರಿ ಬಾಯ್ ತರ ಜೀವನ ಮಾಡ್ತಾ ಇದ್ದಾನೆ? ಸಾಮ್ರಾಟ್ ಜೀವನದಲ್ಲಿ ಇನ್ನೂ ಯಾವೆಲ್ಲ ರೋಚಕ ಘಟನೆಗಳು ನಡೆಯುತ್ತವೆ